ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಮಾನ್ಯ ಶ್ರೀ ಕಂಠಿಯವರ ಕಾಲದಿಂದ ಹಿಡಿದು ಸಿದ್ದರಾಮಯ್ಯನವರು ಕೂಡ ಅನೇಕ ರಾಜಕೀಯ ಮುತ್ಸದ್ದಿಗಳೆಲ್ಲ ಕೂಡ ಇಲ್ಲಿ ಕಡದಾಳ್ ಮಂಜಪ್ಪನವರು, ದೇವರಾಜ ಅರಸರವರು, ಕೆಂಗಲ್ ಹನುಮಂತಯ್ಯನವರು, ಕಂಠಿಯವರು, ಹಿಂಗೆ ಬೇಕಾದಷ್ಟು ಜನ ನಾಯಕರುಗಳೆಲ್ಲ, ಗುಂಡ್ರಾಯರು ನೋಡಿದ್ದೇವೆ ನಾವು. ಅದಾದ್ಮೇಲೆ ನಿಜಲಿಂಗಪ್ಪನವರ ಇತಿಹಾಸ ದೊಡ್ಡದು, ಬಿಡಿ ಜತ್ತಿಯವರ ಇತಿಹಾಸ ದೊಡ್ಡದು, ರಾಮಕೃಷ್ಣ ಹೆಗಡೆ ಅವರ ಆದರ್ಶವಾದಂತಹ ರಾಜಕಾರಣ ನಾವು ನೋಡಿದ್ದೇವೆ, ವೀರೇಂದ್ರ ಪಾಟೀಲ್ ನೋಡಿದ್ದೇವೆ. ನಾನ್ ಬಂದ ಮೇಲೆ ತಿರ್ಗಾ ಬಂಗಾರಪ್ಪನವರು ಬಂದ್ರು, ವೀರಪ್ಪ ಮೊಯ್ಲಿ ಅವರು ಬಂದ್ರು, ದೇವೇಗೌಡರು ಬಂದ್ರು, ಅದಾದ್ಮೇಲೆ ಧರ್ಮಸಿಂಗ್ ಅವರು ಬಂದ್ರು, ಎಸ್ ಎಂ ಕೃಷ್ಣ ಅವರು ಬಂದ್ರು, ಬೊಮ್ಮಾಯಿ ಅವರು ಬಂದ್ರು, ಸದಾನಂದ ಗೌಡರು ಬಂದ್ರು, ಕುಮಾರಸ್ವಾಮಿ ಅವರು ಇದ್ರು, ಮತ್ತು 8 ವರ್ಷಗಳ ಕಾಲ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವ್ರದೇ ಆದಂತಹ ವಿಭಿನ್ನವಾದಂತಹ ಬಡ ಜನತೆಗೆ ಆಕರ್ಷಣೆ ಮಾಡಂತ ಕಾರ್ಯಕ್ರಮಗಳನ್ನ ಕೊಟ್ಟರು. ಎಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು. ಯಾರು ಮುಖ್ಯಮಂತ್ರಿಗಳು ಇಲ್ಲಾಗಿದ್ದಾರೆ ಅವ್ರದೇ ಆದಂತಹ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಅದನ್ನ ಯಾರು ಟೀಕೆನೂ ಮಾಡಕ್ ಹೋಗಲ್ಲ, ತಗರಾಲು ಇಲ್ಲ. ಅವ್ರಿಗೆ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಹಿತಕ್ಕೆ, ಈ ರಾಜ್ಯದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಮಾಡಿದೆ. ನಾನು ಒಂದ್ ಹೇಳ್ಬೇಕು ಅಂದ್ರೆ, ನಾನು ಜೆ.ಎಚ್. ಪಟೇಲ್ರಿಗೆ, ನಾನು ಬಂಗಾರಪ್ಪನವ್ರಿಗೆ ಬಹಳ ಹತ್ರ ಇದ್ದವನು ಇರ್ಬೋದು, ಕೃಷ್ಣ ಅವ್ರ ಹತ್ರ ಇರ್ಬೋದು. ವಿರೋಧ ಪಾರ್ಟಿಲಿ ಇದ್ದಂತ ಜೆ.ಎಚ್. ಪಟೇಲ್ ಅವ್ರು ತೋರಿಸಿದಂತ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಇವತ್ತು ಕೂಡ ನಾನು ಎಷ್ಟೋ ನನ್ನ ಅನೇಕ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ಮಾಡ್ತಾ ಇದ್ರು. ಏನಿದ್ರು ರಾಜಕಾರಣ, ನಾವಿದು ರೋಡಲ್ಲಿ ನನ್ನ ಅರೆಸ್ಟ್ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಯಾವ್ದೋ ಒತ್ತಡದ ಮೇಲೆ. ಅವ್ರು ಹೇಳಿದ್ರು, ಏನೋ ರಾಜಕಾರಣ ನೀವು ಅಲ್ಲೆಲ್ಲ ಮಾಡ್ಕೊಟ್ರಪ್ಪ, ಇಲ್ಲಿ ನಾನು ಆ ಕೆಲಸ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಅದನ್ನ ಒಬ್ಬ ಶಾಸಕನ ರಾಜಕೀಯಕ್ಕೋಸ್ಕರ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ನನ್ನ ಹಿಸ್ಟ್ರಿ ನಾನು ಹೇಳಕ್ ಹೋಗುದಿಲ್ಲ. ಸೊ ಹಂಗೆ ನಾನು ಇವತ್ತು ತಮ್ಮ ಮುಂದೆ ಅಧ್ಯಕ್ಷರಾಗಿ ಹೇಳ್ತೀನಿ, ನನಗೆ ಇವರೆಲ್ಲರೂ ಒಂದೇ, 224 ಜನ ಶಾಸಕರು ಒಂದೇ. ಹಿಂದೆ ಇದ್ದೆಲ್ಲ ಮರ್ತು ಬಿಡೋಣ, ಲೆಟ್ ಅಸ್ ರೈಸ್ ಎ ನ್ಯೂ ಪ್ಲೇಟ್. ಇಡೀ ವಿಶ್ವ ನಮ್ಮ ಭಾರತವನ್ನ ನೋಡ್ತಾ ಇದೆ. ಇಡೀ ವಿಶ್ವ ಭಾರತ ನೋಡುವಾಗ ಬೆಂಗಳೂರು ಮತ್ತು ಕರ್ನಾಟಕ ಮುಖಾಂತರ ನೋಡ್ತಾ ಇದೆ. ಇಲ್ಲಿರುವಂತ ಜ್ಞಾನದ ಸಂಪತ್ತಿದೆಯಲ್ಲ, ಇಲ್ಲಿರುವಂತ ನಮ್ಮ ಯುವ ಸಂಪತ್ತಿದೆಯಲ್ಲ, ಇಲ್ಲಿರುವಂತ ಪ್ರಕೃತಿಯ ಸಂಪತ್ತಿದೆಯಲ್ಲ, ಬೇರೆ ರಾಜ್ಯದಲ್ಲಿಲ್ಲ. ತಾವು ಕೃಷಿ ಮಂತ್ರಿ ಆಗಿ ತಾವು ಕೆಲಸ ಮಾಡಿದ್ದೀರಿ. ರಾಜಸ್ಥಾನ್ ಬಿಟ್ರೆ ಇದೇ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್. ಸೊ ಅದಕ್ಕೆ ಇಡೀ ನಮ್ಮ ರಾಜ್ಯವನ್ನ ಮೊದಲು ಅವತ್ತಿನ ಕಾಲದಲ್ಲಿ ನಾವು ಬಡದಾಡ್ತಾ ಇದೀವಿ ನೀರಿನ ವಿಚಾರದಲ್ಲಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೀರನ್ನ ಕೃಷಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಅನೇಕ ಕಾರ್ಯಕ್ರಮ ರೂಪಿಸಿದ್ದೇವೆ. ಮುಂದಕ್ಕೂ ಕೂಡ ಖಂಡಿತ ನಾವು ಮಾಡ್ತೇವೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಇವತ್ತು ಯಾವ ರೀತಿ ಆಗ್ತಾ ಇದೆ, ಎಲ್ಲ ಜನಾಂಗವನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಯಾವುದೇ ದೇಶದಿಂದ ಬಂದಂತವ್ರು 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಆ ಫಾರ್ಚೂನ್ 500 ಕಂಪನೀಸ್ ಪೈಕಿ ಸುಮಾರು 480 ಫಾರ್ಚೂನ್ 500 ಕಂಪನೀಸ್ ಆಫೀಸಸ್ಗಳು ಇಲ್ಲಿದೆ. ಸೊ ಹಂಗೆ ಇಡೀ ವಿಶ್ವದಿಂದ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮ ನೀರು, ಕಾವೇರಿ ನೀರು ಎಲ್ಲರೂ ಕೂಡ ಕೊಡ್ತಾ ಇದೆ, ಆ ತಾಯಿ ಕೊಡ್ತಾ ಇದ್ದಾಳೆ. ಇಲ್ಲಿ ನಾವು ಅಂಡರ್ಗ್ರೌಂಡ್ ವಾಟರ್ ಕೂಡ ನಾವು ರೀಚಾರ್ಜ್ ಮಾಡಬೇಕಾಗಿದೆ. ಬರೀ ಮುಂದೆ 2 ಇತ್ತು, ಹೆಸರುಘಟ್ಟ ಟ್ಯಾಂಕ್ ಇತ್ತು, ಈ ಕಡೆ ತಿಪ್ಪೂರಿನಲ್ಲಿ ಟ್ಯಾಂಕ್ ಇತ್ತು. ಇವೆರಡರಿಂದನೇ ಬೆಂಗಳೂರು ನಡೀತಾ ಇತ್ತು. ಈಗ ಪರಿಸ್ಥಿತಿ ಇಲ್ಲ. ಈಗ ಕಾವೇರಿ ನೀರನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಆ ತಾಯಿ ಕೂಡ ನಮ್ಗೆಲ್ಲ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಬಂದಂತ ಎಲ್ಲ ಜನರಿಗೂ ಕೂಡ ಅತಿ ಉತ್ತಮವಾದಂತಹ ಶಿಕ್ಷಣ, ಆರೋಗ್ಯ ಮತ್ತು ಒಳ್ಳೆ ಪರಿಸರ, ಇದನ್ನ ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಇನ್ ಮುಂದಕ್ಕೂ ಕೂಡ ನಾವು ಯಾರನ್ನೂ ಕೂಡ ಈ ಬೆಂಗಳೂರು ಕಡೆ ನೋಡೋರ್ಗೆ, ಕರ್ನಾಟಕ ರಾಜ್ಯಕ್ಕೆ ನೋಡೋರ್ಗೆ ನಾವು ಬೇಡ ಅನ್ನಕ್ಕಾಗಲ್ಲ. ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆಯೋ ಹಂಗೆ ನಾವು 2 ಟೈರ್ 3 ಟೈರ್ ಸಿಟಿಗಳಿಗೂ ಕೂಡ ನಾವು ಅವ್ರಿಗೆ ಆ ರೀತಿ ಬೆಳಿಲಿ ಅಂತ ಹೇಳಿ, ಈಗ ಅಮೆರಿಕ ಅಂದ ತಕ್ಷಣ ಉತ್ತರದಿಂದ ದಕ್ಷಿಣವರೆಗೂ ಕೂಡ ಪ್ರತಿಯೊಂದು ಸಿಟಿಗೂ ಇತಿಹಾಸ ಇದೆ. ಹಂಗೆ ಇವತ್ತು ನಮ್ಮಲ್ಲಿ ಏನ್ ಕಡಿಮೆನೂ ಇಲ್ಲ. ನಮ್ಮಲ್ಲಿರೋ ಮ್ಯಾನ್ ಪವರ್, ಹ್ಯೂಮನ್ ರಿಸೋರ್ಸ್ ಎಲ್ಲ ಇಲ್ಲ. ನಮ್ಮ ಪರಮೇಶ್ವರ್ ಸಾಹೇಬ್ ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆಲ್ಲ ಸಂಸ್ಥೆ ಇದ್ದಾರೆ. 13,940 ಡಾಕ್ಟರ್ಸ್ ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ದಿ ಬೆಸ್ಟ್ ಡಾಕ್ಟರ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಹಿಂಗೆ ಎಲ್ಲದೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ, ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಅವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು. ರಿಂಗ್ ರೋಡ್ಗಳ ವಿಚಾರ, ಈಗ ನೈಸ್ ರೋಡ್, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು, ಇಂಥದೆಲ್ಲ ಪರಿಸ್ಥಿತಿ ಇದೆ. ಇಲ್ಲಿ ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು, ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರು ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಕಟ್ಟಾಗಿ